ಎಲ್ಲರೂ ರಾತ್ರಿಯಿಂದ ಕಾಯಿಲೆ ಆತಿದ್ರಿ. ಫೈನಲಿ ಗಿಣಿ ಕಾಣಿಸ್ತು. ಎಲ್ಲರೂ ಗಿಣಿನ ಅದನ್ನು ನಮಸ್ಕಾರ ಮಾಡಿ ಎಲ್ರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದ್ ಕತೆ ಹೇಳ್ತೀನಿ. ಏಕಾದಶಿ ದಿನ ಪ್ರಸಾದ ಆದ್ಮೇಲೆ ದ್ವಾದಶಿ ದಿನ ಪ್ರಥಮ ಸೇವೆ ಅಂತ ಇರ್ತೈತ್ರಿ. ಅಂದ್ರೆ ಪುರುವಂತರ ಬಂದವರೆಲ್ಲರೂ ಪುರುವಂತ ಆಡ್ತಾರ್ರಿ. ಅವತ್ತು ಪ್ರಥಮ ಸೇವೆ ಸಲ್ಲಿಸ್ತಾರೆ ಮೌನೇಶ್ವರನ ಜಾಗದಾಗ. ಅದೇ ಪ್ರಥಮ ಸೇವೆ ಸಲ್ಲಿಸಕ್ಕೆ ಈಗ ನಮ್ಮ ಅಣ್ಣ ಮಾಮಗಳು ತಾತ ಎಲ್ಲರೂ ಏನೈತಿ ಕಾಶಿ ವಸ್ತ್ರ ಹಾಕೊಂಡಾರ್ರಿ. ಈ ಮೌನೇಶ್ವರನ ಸನ್ನಿಧಾನದಾಗ ಪ್ರಥಮ ಸೇವಾವನ್ನು ಮುಗಿಸಿದ್ರಿ. ಈಗ ಈ ದ್ವಾದಶಿಯ ದಿನ ಏನಾಗ್ತದಂದ್ರ ದೇವರು ಗವಿಯಿಂದ ಹೊರಗೆ ಬಂದು ಪಾಲಕಿ ಮುಖಾಂತರ ಈ ಗುಡಿ ಒಳಾಂಗಣದಾಗೆ 5 ಪ್ರದಕ್ಷಿಣೆ ಹಾಕ್ತದ್ರಿ. 5 ಪ್ರದಕ್ಷಿಣೆ ಹಾಕಿದ ನಂತರ ವಾಪಸ್ ಮತ್ತೆ ಹೊಳ್ಳಿ ಗವಿ ಒಳಗೆ ಹೋಗ್ತದ್ರಿ. ಕಾಮನ್ ಆಗಿ ಎಲ್ಲ ದೇವಸ್ಥಾನಗಳದಾಗೂ ಪಲ್ಲಕ್ಕಿ ಮೆರವಣಿಗೆ ಮಾಡೋ ಮುಂದಾಗ ಪಲ್ಲಕ್ಕಿಗೆ ಒಂದು ಉತ್ಸವ ಮೂರ್ತಿ ಅಂತ ಒಂದು ಇರ್ತೈತಿ. ಆದ್ರೆ ಈ ಚಿಂತನೆ ಕ್ಷೇತ್ರದಾಗ ಉತ್ಸವ ಮೂರ್ತಿ ಅನ್ನೋಂಥದ್ದು ಒಂದು ಏನೂ ಇಲ್ಲ. ಇಲ್ಲಿ ಇದ್ದಿದ್ದೇನಂದ್ರೆ ಹೂಜಿ ಮತ್ತು ಕೊಡ್ಲಿ
ಅದೇ ಯಾಕಪ್ಪ ಅಂದ್ರೆ ಮೌನೇಶ್ವರರು ಅವ್ರ ಕೈಯಾಗ ಅದನ್ನೇ ಹಿಡ್ಕೊಂಡು ಲಾಸ್ಟಿಗೆ ಲಿಂಗೈಕ್ಯ ಆಗಿದ್ರು. ಅದಕ್ಕಂತೇಳಿ ಅವ್ರದ್ದು ಮೂರ್ತಿ ಅದು ಏನು ಇಲ್ಲಿ ಹೂಜಿ ಮತ್ತು ಕೊಡ್ಲಿನ್ನೇ ಪಲ್ಲಕ್ಕಿ ಒಳಗಿಟ್ಟು ಅದನ್ನು ಸುತ್ತಿಸ್ತಾರೆ, ಅದನ್ನು ಮೆರವಣಿಗೆ ಮಾಡ್ತಾರೆ. ಅದೇ ಇಲ್ಲಿಯ ಉತ್ಸವ ಮೂರ್ತಿ. ಇದು ಈಗ ಪಲ್ಲಕ್ಕಿ ಒಳಗೆ ಕುಂತು 5 ರೌಂಡ್ ಅಂದ್ರೆ 5 ಪ್ರದಕ್ಷಿಣೆ ಹಾಕ್ತದ್ರಿ ಗುಡಿಯ ಸುತ್ತ. ಹಾಕದಾದ್ಮೇಲೆ ವಾಪಸ್ ಹೊಳ್ಳಿ ಗವಿ ಒಳಗೆ ಹೋಗ್ತದ್ರಿ ದೇವ್ರ. ಇಲ್ಲಿ ತೊಗೊಂಬಂದ್ರು ನೋಡ್ರಿ, ಇದೇ ಮೌನೇಶ್ವರರ ಕೊಡ್ಲಿ. ಇಲ್ಲಿ ಅದು ನೋಡ್ರಿ ಚಪ್ಪಗೊಡ್ಲಿ ಅಂತ ಕರೀತಾರೆ ಇದಕ್ಕೆ. ನಾ ಆಗಳೇ ಹೇಳಿದ್ನಲ್ಲ ನಿಮಗೆ ಹೂಜಿ ಇರ್ತದಂತ ಹೇಳಿ, ಇದೇ ನೋಡ್ರಿ ಆ ಹೂಜಿ ಇಲ್ಲಿ ಐತೆ ನೋಡ್ರಿ. ಈ ಹೂಜಿನ ಈ ಸದ್ದು ಪಾಲ್ಕಿ ಒಳಗೆ ಇಟ್ಟು ಅದು ಕರೆಕ್ಟಾಗಿ ಕುಂದಿರ್ಬೇಕಲ್ಲ ಗಟ್ಟಿಯಾಗಿ, ಅದಕ್ಕೆ ಆ ಹೂಜಿನ ಹಗ್ಗದಿಂದ ಆ ಪಾಲ್ಕಿಗೆ ಕಟ್ತಾರ್ರಿ. ಇಲ್ಲಿ ಕಟ್ಟಾತಾರ ನೋಡ್ರಿ. ಕಟ್ಟಿ ಅದಾದ್ಮೇಲೆ 5 ಪ್ರದಕ್ಷಿಣೆ ಹಾಕ್ತದ್ರಿ ಪಾಲ್ಕಿ. ಇದೇ ಹೂಜಿ ಒಳಗೆ ಹೊಳಿ ನೀರನ್ನು ತೀರ್ಥದ ರೂಪದಾಗ ತಲೆ ಮೇಲೆ ಹಾಕ್ತಾರ್ರಿ. ಜಾತ್ರೆಗೆ ಬಂದು ಭಕ್ತರಿಗೆಲ್ಲ ಇದೇ ಹೂಜಿಲೆ ತಲೆ ಮೇಲೆ ತೀರ್ಥ ಹಾಕ್ತಾರ್ರಿ ಅರ್ಚಕರು. ಇಲ್ಲಿ ಈಗ ಎತ್ತದ್ರ ಪಾಲ್ಕಿ. ಈ ಪಾಲ್ಕಿ ಏನದಲ್ಲ 5 ಪ್ರದಕ್ಷಿಣೆ ಹಾಕ್ತದ್ರಿ ಗುಡಿಯ ಸುತ್ತ. ಆ ಪ್ರದಕ್ಷಿಣೆ ಹಾಕೋ ಸಮಯದಾಗೆ ನಡುವ ಅಲ್ಲೆಲ್ಲೇ ನಿಂತಿರ್ತದ್ರಿ. ಅದ್ರ ಮುಂದೆ ಎಲ್ಲ ಪುರುವಂತರು ಅಂದ್ರೆ ವೀರಗಾಸೆ ಹಾಕೊಂಡವ್ರು ಏನೈತಲ್ಲ ಅವರೆಲ್ಲ ಇದ್ರ ಮುಂದೆ ಸೇವೆ ಮಾಡ್ತಾರೆ. ಆ ಸೇವೆಗೆ ಪ್ರಥಮ ಸೇವೆ ಅಂತ ಕರೀತಾರೆ. ಏನು ಜಾತ್ರೆಯ ಕೊನೆಯ ದಿನ ಭರತ ಹುಣ್ಣಿಮೆ ದಿನ ಏನೈತಲ್ಲ ಅವತ್ತೇನು ಪುರುವಂತ ಆಡ್ತಾರಲ್ಲ ಅದೇ ಸೇವೆಗೆ ಏನಂತಾರೆ ಕಡೆ ಸೇವೆ ಅಂತ ಕರೀತಾರೆ.
ನಿನ್ನೆ ಎಲ್ಲ ಪ್ರಥಮ ಸೇವಾ ಮುಗಿಸಿ ಇವತ್ತು ತೇರು ಎಳ್ಯಾತಾರ್ರಿ. ಇವತ್ತು ತೇರು ಎಳ್ಯೋದು ಡೆಕೋರೇಷನ್ ಮಾಡ್ಲಾತಾರ. ತೇರು ಎಳಿಲಿಕ್ಕೆ ಈ ತೇರು ಫುಲ್ ಸಜ್ಜದ್ ನೋಡ್ರಿ. ಈ ಥರ ಅಲಂಕಾರ ಮಾಡ್ಯಾರ ತೇರನ್ನ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ನೀವು ತೇರು ಎಳೆಯೋದು ನೋಡೋ ಸಲುವಾಗಿ ಎಷ್ಟು ಜನ ಬಂದಾರ ಅಂತ ಹೇಳಿ. ಮ್ಯಾಲಲ್ಲಿ ಗುಡ್ಡಗಾಡ್ದಾಗ ಅದೆಲ್ಲ ಜನ ಕೂತು ತೇರು ಎಳೆಯೋದು ನೋಡ್ಲಾತಾರ್ರಿ. ನೋಡ್ರಿಲಿ ಗುರುವೇ ಮೌನಯ್ಯ ಬಾರೋ ಸ್ವಾಮಿ ಸಾಧು ಮೌನಯ್ಯ ಬಾರೋ. ಹಂಗೆ ತೇರು ಎಳೆಯೋದೆಲ್ಲ ನೋಡ್ಕೊಂಡು ಹಿಂಗೆ ಜಾತ್ರೆಗೆ ತಿರುಗಾಡಿ ಬರೋಂಬ ಅಂಥೇಳಿ ಎಲ್ಲ ಮಾತಾಡ್ಕೊಂಡು ಜಾತ್ರೆಗೆ ಬಂದೀವ್ರಿ ಅಷ್ಟರು. ಹಾಂ ಮೊಸರು ಹಾಕೋತೀನಿ. ಹಾಂ ರೀ ಇದು ಯೂಟ್ಯೂಬ್ದಾಗ ಬಿಡ್ತೀನಿ ರೀ. ಇಲ್ಲಿ ತೇರು ಎಳೆಯೋದು ಜಾತ್ರೆ ಎಲ್ಲ ನೋಡ್ಕೊಂಡು ಈಗ ನಾವು ಉಳ್ಕೊಂಡಿದ್ದ ಜಾಗಕ್ಕೆ ಬಂದೀವ್ರಿ. ಈ ಸದ್ಯ ಬಂದು ಇಲ್ಲೆಲ್ಲ ಏನೈತಿ ಊಟಕ್ಕೆ ಹೇಳಿ ಎಲ್ಲರೂ ಕೂಡಿ ಕೂತೀವ್ರಿ. ನಾವು ನಮ್ಮ ತಾತವರು ಎಲ್ಲರೂ ಒಟ್ಟು ಟೋಟಲ್ ಎಲ್ಲರೂ ಕುಂತೀವಿ. ಒಂದೇ ಕಡೆ ಊಟಕ್ಕೆ ಕುಂದಿರ್ತೀವಿ. ಇಲ್ಲೇ ಎಲ್ಲ ಮಕ್ಕೋತೀವ್ರಿ ಈಗ ರಾತ್ರಿ. ಇಲ್ಲಿ ನಮ್ಮ ಮಾಮಗಳದು ಎಲ್ಲರೂ ಕೂಡಿ ನಮ್ಮ ದೊಡ್ಡಪ್ಪಕ್ಕೆ ಕಾಡಿಸ್ಲಾತಾರ್ರಿ. ಒಟ್ಟು ಮಕ್ಕೊಳಕ್ಕೆ ಬಿಡಲಾಗ್ಯಾರ. ಎಲ್ಲರೂ ಮಕ್ಕೊಂಡ್ರು ಅವನಿಗೆ ಏನದ ಕಾಡ್ಲಾಕತ್ತಾರ. ಎಲ್ಲರೂ ಮಲಗಿಸಿ ಬಿಡಲಾಗ್ಯಾರ. ಇಲ್ಲಿ ನೋಡ್ರಿ ಎಲ್ಲರೂ ಹಿಂಗೆ ಮಕ್ಕೋತೀವಿ ನಾವು ಇಲ್ಲೇ ಒಂದೇ ಕಡೆ. ಈ ಜಾತ್ರೆಯಾಗ ಯಾರು ದೊಡ್ಡವರು ಸಣ್ಣವರು ಏನೂ ಇಲ್ಲ, ಎಲ್ಲ ಒಂದೇ. ಇಲ್ಲೇನು ಕಾಣಿಸ್ತದಲ್ಲಿ ನಿಮ್ಗೆ ಇಲ್ಲೆಲ್ಲ ನಮ್ಮ ರಿಲೇಷನ್ಸ್ ಮಕ್ಕೊಂಡಾರ ನೋಡ್ರಿ. ಇವರೆಲ್ಲ ನಮ್ಮ ಕಾಕಾಗಳು, ಬಾಬಾಗಳು, ತಾತ, ಮಾಮಗಳು ಎಲ್ಲರೂ ಮಕ್ಕೊಂಡಾರ. ಯಾರು ದೊಡ್ಡವರು ಸಣ್ಣವರು ನಾ ಮೇಲ ನೀ ಕೀಳ ಏನೂ ಇಲ್ಲ, ಎಲ್ಲ ಒಂದೇ ಅವನ ಜಾಗದಾಗ. ಇದು ಎಲ್ಲಿ ಅಂದ್ರೆ ಗುಡಿ ಬಾಜುಕ ಒಂದು ಈಶ್ವರನ ಗುಡಿ ಅದ್ರಿ. ಆ ಈಶ್ವರನ ಗುಡಿ ಬಲ್ಲೇ ಇದೊಂದು ಜಾಗ ಅದ್ರಿ. ಇಲ್ಲಿ ಕಾಯಂ ಮತ್ತು ಇವರು ಬರಕತ್ತು ಒಂದು 80-90 ವರ್ಷ ಮ್ಯಾಲೆ ಆಯ್ತು ರೀ ಈ ಜಾತ್ರೆಗೆ ಬರಕತ್ತು. ಅವಾಗಿಂದ ಇಲ್ಲೇ ಮಕ್ಕೋತಾರೆ ಇವರು.